ಸಾಹಿತಿಗಳ ತವರೂರಾದ ವಿದ್ಯಾಕಾಶಿ ಧಾರವಾಡದಲ್ಲಿ ಹುಬ್ಬಳ್ಳಿ ಧಾರವಾಡ ಸಂಚಾರಿ ಪೊಲೀಸ್ ಮತ್ತು ಕ್ರಾಂತಿ ಸಮಾಚಾರ ನೇತೃತ್ವದಲ್ಲಿ ರಸ್ತೆ ಸುರಕ್ಷತಾ ಸಪ್ತಾಹ ಕಾರ್ಯಕ್ರಮವನ್ನು ಸೃಷ್ಟಿ ಪದವಿ ಪೂರ್ವ ವಿಜ್ಞಾನ ಮಹಾವಿದ್ಯಾಲಯದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ನಾನು ಟ್ರಾಫಿಕ್ ಬಗ್ಗೆ ಹೇಳ್ತೀನಿ. ನಾನು ಈಗಾಗಲೇ ಹೇಳ್ದಂಗೆ ನಂದು ರಾಯಚೂರು ಡಿಸ್ಟ್ರಿಕ್ಟ್ ಸಿಂಧನೂರು. ನಂದು MSc ಇನ್ ಅಗ್ರಿಕಲ್ಚರಲ್ಲಿ ಧಾರವಾಡ ಯೂನಿವರ್ಸಿಟಿ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಮುಗಿಸಿದ್ದೀನಿ. ಅದಾದ ನಂತರ O2 ಅಂದರೆ 2003 ಇನ್ನೂ ಡಿಗ್ರಿ ಮುಗಿದಿರಲಿಲ್ಲ, ಇನ್ನೊಂದು 6 ತಿಂಗಳು ಬಾಕಿ ಇತ್ತು. ಜಸ್ಟ್ ಕ್ಯಾಶುವಲ್ ಆಗಿ PSI ಹುದ್ದೆಗೆ ಹಾಕಿದ್ವಿ. ಐ ವಾಸ್ ಸೆಲೆಕ್ಟೆಡ್ 2003. ಈಗ 2003 ಆದರೆ ಎಷ್ಟು, ಈಗ 2025, 21 ಇಯರ್ಸ್. ಐ ಹ್ಯಾವ್ ಪುಟ್ ಅಪ್ 21 ಇಯರ್ಸ್ ಇನ್ ದ ಡಿಪಾರ್ಟ್ಮೆಂಟ್. ಅಲ್ಲಿಂದ ಐ ಅಂಡರ್ಗಾನ್ ಬೇಸಿಕ್ ಟ್ರೈನಿಂಗ್ ಅಂತ ಇರ್ತದೆ ನಮಗೆ, ಫಿಸಿಕಲ್ ಎಲ್ಲ. ಅದಾದ ನಂತರ ಪ್ರಾಕ್ಟಿಕಲ್ ಟ್ರೈನಿಂಗ್ ಫೀಲ್ಡ್ನಲ್ಲಿ ಬಿಡ್ತಾರೆ. ಮೋಸ್ಟ್ ಆಫ್ ಮೈ ಸರ್ವಿಸ್ ಈಸ್ ರಿಸ್ಟ್ರಿಕ್ಟೆಡ್ ಟು ಗದಗ ಡಿಸ್ಟಿಕ್, ಧಾರವಾಡ ಡಿಸ್ಟಿಕ್, ದೆನ್ ವಿಜಯನಗರ, ಹಳೇದು ಬಳ್ಳಾರಿ ಜಿಲ್ಲೆ ಇದೆಯಲ್ಲ ಅದು. ಮ್ಯಾಕ್ಸಿಮಮ್ ಸರ್ವಿಸ್ ಈಸ್ ಅಟ್ ಗದಗ. 14 ಇಯರ್ಸ್ ಐ ಸರ್ವ್ಡ್ ದೇರ್. ಈಗ ನಾನು ಕಳೆದ 1 ವರ್ಷದಿಂದ ಟ್ರಾಫಿಕ್ ಇನ್ಸ್ಪೆಕ್ಟರ್ ಧಾರವಾಡದಲ್ಲಿ ಕೆಲಸ ಮಾಡ್ತೀನಿ. ನಾನು ನಿಮಗೆ ಯಾಕೆ ಇದನ್ನು ಹೇಳಿದಂತಂದರೆ, ಐ ಆಲ್ಸೋ ಕಮ್ ಫ್ರಮ್ ಎ ವಿಲೇಜ್ ವೇರ್ ಇನ್ ದೇರ್ ಇಸ್ ನೋ ಬಸ್ ಫೆಸಿಲಿಟಿ ಟಿಲ್ ನೌ. ನಮ್ಮ ಊರು ಸಿಂಧನೂರಿಂದ 4-5 ಕಿಲೋಮೀಟರ್ ದೂರ ಇದ್ದರೂ ಕೂಡ ನಮ್ಮ ಊರಿಗೆ ಇದುವರೆಗೆ ಆದರೂ ಬಸ್ ಇಲ್ಲ. ವಿ ಯೂಸ್ ಟು ಕಮ್ ಬೈ ಎ ಸೈಕಲ್. ನಮ್ಮ ಸ್ಕೂಲು 10th ಸ್ಕೂಲ್ ಬಸ್ನಲ್ಲಿ, ಅಥವಾ ಬಸ್ ಅಂದರೆ ಬೇರೆ ಊರಿಗೆ ಹೋಗಿ ಅಲ್ಲಿಂದ ಬಸ್ ಇಟ್ಕೊಂಡು ಬರಬೇಕು, ಇಲ್ಲಾಂದರೆ ವಿ ಹ್ಯಾವ್ ಟು ಕಮ್ ಬೈ ಸೈಕಲ್. ಇನ್ನೊಂದು ಸೋಜಿಗದ ಸಂಗತಿ ಏನಂದರೆ, ನಮ್ಮ ಊರು ಹೇಗಿದೆ ಅಂದರೆ ಇಟ್ ಇಸ್ ಜಸ್ಟ್ ಲೈಕ್ ಐಲ್ಯಾಂಡ್ ಅಂದ್ರೆ ಗೊತ್ತಾ? ಇಟ್ ಈಸ್ ಸರೌಂಡೆಡ್ ಬೈ ವಾಟರ್. ಒಂದು ಒಳ್ಳೆ ದೊಡ್ಡ ಮಳೆ ಆಯ್ತಂದ್ರೆ 1 ವಾರ ಕಾಲೇಜ್ಗೆ ಹೋಗಂಗಿಲ್ಲ, ಸ್ಕೂಲ್ಗೆ ಹೋಗಂಗಿಲ್ಲ. ಅದು ನೀರೆಲ್ಲ ಡೌನ್ ಆಗಬೇಕು, ಯಾಕಂದ್ರೆ ರಸ್ತೆ ಇಲ್ಲ, ಅದು ದಾಟಿನೇ ಹೋಗ್ಬೇಕು ನಾವು. ಅಂಥ ಪರಿಸ್ಥಿತಿಯಲ್ಲಿ ನಾವು ಬೆಳೆದು ಬಂದವರು ಹಳ್ಳಿ ವಾತಾವರಣದಲ್ಲಿ. ನಾನು ಯಾಕೆ ಮಾತಾಡ್ತೀನಿ ಅಂದರೆ, ಯು ಮೇ ಬಿ ಹ್ಯಾವಿಂಗ್ ಡಿಫಿಕಲ್ಟ್ ಸಿಚುವೇಶನ್ ದ್ಯಾನ್ ಮೀ, ಯು ಹ್ಯಾವ್ ಫೇಸ್ಡ್ ಇಟ್. ನಿಮ್ಮ ತಂದೆ ತಾಯಿಯವರು ನಿಮ್ಗಿನ್ನ ನಾನೇನು ಹೇಳ್ದಲ್ಲ ಅದಕ್ಕಿಂತ ಕಷ್ಟದ ಪರಿಸ್ಥಿತಿಯಲ್ಲಿ ನಿಮ್ಮನ್ನು ಬೆಳೆಸಿರೋ ಸಾಧ್ಯತೆಯೂ ಇದೆ, ಇಲ್ಲ ಅಂತ ಹೇಳಿದ್ರು. ಈ ಒಂದು ಒಳ್ಳೆ ವಿದ್ಯಾಸಂಸ್ಥೆ ಬಂದಿದ್ದೀರಿ. ನೀವು ಯಾವ ಉದ್ದೇಶಕ್ಕಾಗಿ ಬಂದಿದ್ದೀರಿ ಅನ್ನೋದು ಮೊದಲು ಮುಖ್ಯ. ಈಗ ನಮ್ಮ ಎಜುಕೇಷನ್ ಸಿಸ್ಟಮ್ನಲ್ಲಿ ದ ಎಕ್ಸ್ಪೆನ್ಸಸ್ ವಾಸ್ ಡಿಫ್ರೆಂಟ್. ನಾವು ದ ಎಕ್ಸ್ಪೆನ್ಸಸ್ ಇಸ್ ಟೋಟಲಿ ಡಿಫ್ರೆಂಟ್. ಹಾಗೆ ಕ್ಯಾಶುವಲ್ ಆಗಿ ಫೀಸ್ ಸ್ಟ್ರಕ್ಚರ್ ಕೇಳಿದೆ. 1,20,000 ಅಂತಂದರೆ 1,20,000ದಲ್ಲಿ ನಾನು ಪೂರ್ತಿ ರೈಟ್ ಫ್ರಮ್ ಮೇ ಬಿ 1ನೇ ಸ್ಟ್ಯಾಂಡರ್ಡಿಂದ MSc ಅಗ್ರಿ ಮುಗಿಸಿದ್ದೀನಿ ಅಂತ ಅನಿಸುತ್ತೆ. ಯಾಕಂದರೆ ಎಲ್ಲ ಗೌರ್ಮೆಂಟ್ ಸೀಟ್ಗಳೆಲ್ಲ, ಈವನ್ MSc ಅಗ್ರಿ, BSc ಅಗ್ರಿ ಇದೆಲ್ಲ ಕಂಪ್ಲೀಟ್ಲಿ ಗೌರ್ಮೆಂಟ್ ಸೀಟ್ಗಳು. ಈಗ ನೀವು 1 ವರ್ಷಕ್ಕಷ್ಟು ದುಡ್ಡು ಕಟ್ತೀರಿ ಅಂದರೆ ದ ಅಮೌಂಟ್ ಆಫ್ ಪೇನ್ ವಿಚ್ ಯುವರ್ ಪೇರೆಂಟ್ಸ್ ಆರ್ ಅಂಡರ್ಗೋಯಿಂಗ್, ಅದು ದುಡ್ಡು ಅಡ್ಜಸ್ಟ್ ಮಾಡೋಕ್ಕಾಗಿರ್ಬೋದು ಮತ್ತು ದುಡಿಯೋದಕ್ಕಾಗಿರ್ಬೋದು, ಅವರ ಬೆವರಿನ ಪ್ರತಿಫಲವನ್ನು ನೀವು ಹೇಗೆ ಅದನ್ನು ವಾಪಸ್ ಕೊಡ್ತೀರಿ ಅನ್ನತಕ್ಕಂಥದ್ದು ಮುಖ್ಯ. ಆ್ಯಂಡ್ ದೀಸ್ 2 years PUC ಫಸ್ಟ್ ಇಯರ್ ಆ್ಯಂಡ್ ಸೆಕೆಂಡ್ ಇಯರ್, ನಾನು ನಿಮಗೆ ಹೇಳಬೇಕಾಗಿದೆ. ನನಗೆ PUC ಫಸ್ಟ್ ಇಯರ್ ಮಗ ಇದ್ದಾನೆ, ಬೆಂಗಳೂರಿನಲ್ಲಿ ಓದ್ತಾ ಇದ್ದಾನೆ, ಶ್ರೀ ಚೈತನ್ಯದಲ್ಲಿ ಈಸ್ ಡೂಯಿಂಗ್ ಈಸ್ ಅ PUC ಫಸ್ಟ್ ಇಯರ್. ನಿಮ್ಮ ವಯಸ್ಸಿನ ಕೆಲವೊಂದು PUC ಫಸ್ಟ್ ಇಯರ್ ಇದೆಲ್ಲ ಅದೇ ವಯಸ್ಸಿನ ನನ್ನ ಮಗ ಇದ್ದಾನೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಮಾತಂದರೆ, ಈ ಹಂತದಲ್ಲಿ ಮಾತ್ರ ಭಾಳ ಮುಖ್ಯ. PUC ಫಸ್ಟ್ ಇಯರ್ ಮೊದಲು ಹೇಳ್ತಾ ಇದ್ದಾರೆ 10th is a turning point, 10th is a turning point. I don't feel so. What I feel is second PUC is a turning point. ಯಾಕಂದರೆ ಯು ವಿಲ್ ಫೈಂಡ್ ಔಟ್ ನಿಮ್ಮ ಗೋಲ್ ಎಕ್ಕಡೆ ಹೋಗಬೇಕು, ಯಾವ್ದು ಇಂಜಿನಿಯರಿಂಗ್ ಹೋಗಬೇಕು, ಮೆಡಿಕಲ್ಗೆ ಹೋಗಬೇಕು, ಬೇರೆ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಅಗ್ರಿಕಲ್ಚರ್ ಆಗಿರ್ಬೋದು, ಬೇರೆ ಬೇರೆ ಆರ್ಕಿಟೆಕ್ಚರು, ಬೇರೆ ಬೇರೆ ಕೋರ್ಸ್ಗಳು ಅಲ್ಲಿಂದ ಡಿವೈಡ್ ಆಗ್ತಾವೆ, ಸೆಕೆಂಡ್ PUCಯಿಂದ ಡಿವೈಡ್ ಆಗ್ತಾವೆ. ಈ ನಿಟ್ಟಿನಲ್ಲಿ you utilize the facility available at this institution at the maximum. You show your potentiality, you prove yourself, why you are meant for here, bring laurel to your parents. ಈ ಸಂದರ್ಭದಲ್ಲಿ ಸಂಚಾರಿ ಪೊಲೀಸ್ ಠಾಣೆಯ CPI ಶ್ರೀನಿವಾಸ್ ಮೇಟಿ ಅವರು ಮಾತನಾಡಿ, ವಿದ್ಯಾರ್ಥಿಗಳಿಗೆ ಸಂಚಾರಿ ನಿಯಮಗಳ ಪಾಲಿಸುವುದರೊಂದಿಗೆ 18 ವರ್ಷದ ಕೆಳಗಿನ ಮಕ್ಕಳು ಯಾವುದೇ ರೀತಿಯ ವಾಹನ ಚಲಾವಣೆ ಮಾಡುವುದು ಕಾನೂನು ಬಾಹಿರವಾಗಿದ್ದು ಮತ್ತು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ ವಾಹನ ಚಲಾಯಿಸುವುದರ ಜೊತೆಗೆ ರಸ್ತೆ ಸುರಕ್ಷತೆಯರಿಗೆ ಜೀವಗಳ ರಕ್ಷಣೆ ಮತ್ತು ಅಪಘಾತಗಳ ಕುರಿತು ತಿಳಿ ಹೇಳಿ ಜಾಗೃತಿ ಮೂಡಿಸಿದರು. ಈಗ ತಾನೇ ನಮ್ಮ ಕಾಲೇಜಿಗೆ ಆಗಮಿಸಿದಂತಹ CPI ಅಧಿಕಾರಿಗಳು ನಮಗೆ ರಸ್ತೆ ಸುರಕ್ಷತೆಯ ನಿಯಮಗಳನ್ನು ಕುರಿತು ತುಂಬ ಜಾಗೃತಿಯನ್ನು ಮೂಡಿಸಿದ್ರು. ಅವರು ಹೇಳಬೇಕಾದ್ರೆ ಒಂದು ವಿಷಯ ಪ್ರಸ್ತಾಪಿಸಿದ್ರು, ತ್ರಿಬಲ್ ರೈಡಿಂಗ್ ಹೋಗೋದಾಗಿರ್ಬೋದು, ಅಂಡರ್ 18 ಏಜ್ ಅವರಿಗೆ ಬೈಕ್ ಕೊಡಿಸಿ ಅವರು ಕೂಡ ರಸ್ತೆ ನಿಯಮಗಳನ್ನ ಪಾಲಿಸದೆ ಓಡಾಡೋ ಸಮಯದಲ್ಲಿ
ಜೀವಹಾನಿಯಾಗಿ ತುಂಬ ಕುಟುಂಬಗಳು ನೋವಿನಲ್ಲಿರೋದನ್ನೆಲ್ಲ ಹೇಳಿದರು. ಇದನ್ನೆಲ್ಲ ಗಮನಿಸಿದಾಗ ನನಗೇನು ಅನ್ನಿಸ್ತು ಅಂತಂದರೆ, ಈ ಅಧಿಕಾರಿಗಳೊಂದಿಗೆ ನಾವು ಕೈ ಜೋಡಿಸಿ ಎಲ್ಲರೂ ರಸ್ತೆ ನಿಯಮಗಳನ್ನ ಪಾಲಿಸಿದ್ದೇ ಆದರೆ ಈ ಆಕ್ಸಿಡೆಂಟ್ಗಳನ್ನ ಕಡಿಮೆ ಮಾಡಬಹುದು ಅಂತ ಹೇಳ್ಬೋದು. ಅದರಿಂದ ಎಲ್ಲರೂ ಕಡ್ಡಾಯವಾಗಿ ರಸ್ತೆ ನಿಯಮಗಳನ್ನ ಪಾಲಿಸೋಣ. ಧನ್ಯವಾದಗಳು. ಸರಸ್ವತಿ ರಾಮಸಿದ್ದಪ್ಪ ಗುಡಿಸಿ. ಇವತ್ತು ನಮ್ಮ ಕಾಲೇಜಿಗೆ ಶ್ರೀನಿವಾಸ್ ಮೇಟಿ ಅಂತ CPR ಸರ್ ಅವರು ಬಂದಿದ್ದರು. ಅವರು ರಸ್ತೆ ನಿಯಮಗಳನ್ನು ಹೇಗೆ ಪಾಲಿಸಬೇಕು ಹಾಗೂ ತಮ್ಮ ವಾಹನಗಳನ್ನು ಚಲಾಯಿಸುವಾಗ ಯಾವ ರೀತಿಯಾದ ಕ್ರಮಗಳನ್ನು ಕೈಗೊಳ್ಳಬೇಕೆಂದು ನಮಗೆ ಚೆನ್ನಾಗಿ ಹೇಳಿಕೊಟ್ಟರು. ಅಂಡರ್ 18 ಅವರು ವಾಹನ ಚಲಾಯಿಸುವುದರಿಂದ ಆಗುವ ಪರಿಣಾಮಗಳು ಹಾಗೂ ಅದರಿಂದ ಅವರು ಅನುಭವಿಸಬೇಕಾದ ದುಷ್ಪರಿಣಾಮಗಳನ್ನು ಎಲ್ಲವನ್ನು ನಮಗೆ ಚೆನ್ನಾಗಿ ತಿಳಿಸಿಕೊಟ್ಟರು. ಹಾಗೂ ಭಾರತದಲ್ಲಿ ಇವತ್ತು ರಸ್ತೆ ಅಪಘಾತಗಳಿಂದ ಆಗುವ ಸಾವು ನೋವುಗಳ ಬಗ್ಗೆ ಅತಿ ಸುಂದರವಾಗಿ ಅವರು ನಮಗೆ ಅರಿವು ಮೂಡಿಸಿದರು. ಇದರಿಂದ ಎಲ್ಲ ವಿದ್ಯಾರ್ಥಿಗಳು ವಾಹನ ಚಲಾಯಿಸುವಾಗ ಹೇಗೆ ಇರಬೇಕೆಂದು ಅರಿತುಕೊಳ್ಳುವುದು ಬಹಳ ಸುಲಭವಾಯಿತು. ಅವರಿಗೆ ನಮ್ಮ ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸಲು ಇಷ್ಟಪಡ್ತೀವಿ. ಥ್ಯಾಂಕ್ ಯು. ನನ್ನ ಹೆಸರು ಶೋಭಸೋ ಕುಂಬಾರ್, ಬೆಳಗಾವಿಯಿಂದ. ಈ ಮೂಲಕ ಜೀವಗಳ ರಕ್ಷಣೆ ಸಾಧ್ಯ ಎಂಬುದು ವಿದ್ಯಾರ್ಥಿಗಳಿಗೆ ಮನಮುಟ್ಟುವಂತೆ ಮಾತನಾಡಿದರು. ಈ ಕಾರ್ಯಕ್ರಮದಲ್ಲಿ ಕಾಲೇಜಿನ ಪ್ರಾಚಾರ್ಯರು, ಸಿಬ್ಬಂದಿ ವರ್ಗ ಹಾಗೂ ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು. ಈಗಾಗಲೇ ಧಾರವಾಡ ಜಿಲ್ಲಾದ್ಯಂತ ಏನು ಮಾಡ್ತಾ ಇದ್ದಾರೆ, ಟ್ರಾಫಿಕ್ ಸಮಸ್ಯೆಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಜಾಗೃತಿ ಕಾರ್ಯಕ್ರಮವನ್ನು ಕಳೆದ 3-4 ತಿಂಗಳಿಂದ ಏನು ಮಾಡ್ತಾರೆ ನಡೆಸ್ತಾ ಬರ್ತಾ ಇದ್ದಾರೆ. ಅದೇ ರೀತಿಯಾಗಿ ಯಾಕಂದರೆ ಇದನ್ನು ಸಂಚಾರಿ ನಿಯಮಗಳನ್ನು ಪಾಲಿಸಬೇಕು, ಸಂಚಾರಿ ಒಂದು ಜಾಥಾ ಕಾರ್ಯಕ್ರಮವನ್ನು ಯಾಕೆ ಮಾಡ್ತಾ ಇದ್ದಾರೆ ಅಂತಂದರೆ, ಮಕ್ಕಳಲ್ಲಿ ಯಾಕಂದರೆ ಇವತ್ತಿನ ಯುವಜನತೆ ಹೆಂಗಾಗ್ತಿದೆ ಅಂತಂದರೆ ವಾಹನಗಳನ್ನ ತೊಗೊಂಡು ನಡೆಯೋದು, ತಮ್ಮ ಏಜಿಗೆ ಇರ್ತಕ್ಕಂಥ ವಯಸ್ಸಿನೊಳಗೆ ತಮ್ಮ ವಯಸ್ಸು ಆಗಿರ್ತಕ್ಕಂಥ ಸ್ಥಿತಿ ಮಾಡ್ತಾ ಇದ್ದಾರೆ. ವಾಹನಗಳನ್ನು ತೆಗೆದುಕೊಂಡು ಹೋಗೋದು, ಅಲ್ಲಿ ಇರ್ತಕ್ಕಂಥ ಬೇರೆ ಇರ್ತಕ್ಕಂಥ ಇದಕ್ಕೆ ಮಾಡೋದ್ರಿಂದ ಏನಾಗ್ತಾ ಇದೆ ಅಂದರೆ ಅಪಘಾತಗಳು ಹೆಚ್ಚಾಗಿರೋದ್ರಿಂದ ಮಕ್ಕಳನ್ನು ಸುರಕ್ಷತೆಗೆ ಇರಬೇಕು, ಯುವಜನತೆ ಸುರಕ್ಷಿತವಾಗಿ ಸಾಕ್ತಾ ಇದ್ರೆ ಅಂತ ಏನಾಗ್ತದೆ, ನಮ್ಮ ಮುಂದಿನ ಭವಿಷ್ಯತ್ತಿಗೆ ಉಜ್ವಲ ಆಗ್ತದೆ ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಏನು ಮಾಡ್ತಾರೆ, ಸಂಚಾರಿ ಪೊಲೀಸ್ ಠಾಣಾ ವತಿಯಿಂದ ಧಾರವಾಡ ಜಿಲ್ಲಾ ಏನು ಕಮಿಷನರ್ ವತಿಯಿಂದ ಏನು ಮಾಡ್ತಾ ಇದ್ದಾರೆ, ಜಾಗೃತಿ ಕಾರ್ಯಕ್ರಮ ಮಾಡ್ತಾ ಬರ್ತಾ ಇದ್ದಾರೆ. ಅದರ ಒಂದು ನೇತೃತ್ವದೊಳಗೆ ಈಗೇನು CPI ಆಗಿರ್ತಕ್ಕಂಥ ಏನು ಇವರು ಯಾರು ಸರ್ ಶ್ರೀನಿವಾಸ್ ಮೇಟಿ ಸರ್ ಅವರು ಏನಿದ್ದಾರೆ, ಅವರ ಒಂದು ನೇತೃತ್ವದೊಳಗೆ ಜಿಲ್ಲಾದ್ಯಂತ ಹಲವಾರು ಕಾರ್ಯಕ್ರಮ ಮಾಡ್ತಾರೆ. ಅದೇ ರೀತಿಯಾಗಿ ಇವತ್ತಿನ ನಮ್ಮ ಕಾಲೇಜಿಗೂ ಸಹಿತ ಬಂದು ಏನು ಮಾಡ್ತಾ ಇದ್ದಾರೆ, ವಿದ್ಯಾರ್ಥಿಗಳಿಗೆ ತಮ್ಮ ಸಂಚಾರಿ ನಿಯಮ ಯಾವ ರೀತಿ ಪಾಲಿಸಬೇಕು, ಸಂಚಾರಿ ನಿಯಮಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ನಿಯಮಗಳು ಯಾವ ರೀತಿಯಾಗಿರ್ತಾವೆ, ಅವುಗಳನ್ನ ಯಾವ ರೀತಿ ಪಾಲಿಸ್ತಾ ಹೋಗಬೇಕು, ಅವುಗಳಿಗೆ ವಾಹನ ಚಲಾಯಿಸಬೇಕಾದ್ರೆ ಇರತಕ್ಕಂಥ ದಾಖಲಾತಿಗಳೇನು, ಆಮೇಲೆ ಆ ವಾಹನ ಚಲಾಯಿಸಬೇಕಾದ್ರೆ ನಮ್ಮ ವಯಸ್ಸಿರ್ಬೋದು ಅಥವಾ ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಮೂಲಭೂತಗಳನ್ನು ಅವಶ್ಯಕತೆ ಹೆಂಗಿರಬೇಕು ಅಂತಕ್ಕಂಥದ್ರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿ ನೀಡಿ ಜೀವ ರಕ್ಷಣೆಗಳಿಗೆ ಏನು ಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ತಮ್ಮ ಜೀವನ ಹಂಗನ್ನು ತೊರೆದು ಪೊಲೀಸ್ ಇಲಾಖೆ ಏನು ಮಾಡ್ತಾ ಇದೆ ಅಂತಂದರೆ ತಮ್ಮನ್ನು ತಾವು ಈ ಕಾರ್ಯದಲ್ಲಿ ತೊಡಗಿಕೊಂಡು ಯುವಜನತೆಯ ಸಂರಕ್ಷಣೆಯನ್ನು ಮಾಡ್ತಾ ಮುನ್ನುಗ್ತಾ ಇದೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಈ ಇಷ್ಟೆಲ್ಲ ಕಾರ್ಯಕ್ರಮ ಮಾಡೋ ಉದ್ದೇಶ ಏನಂದರೆ ಯುವಜನರ ರಕ್ಷಣೆ, ಯುವ ಸಮಾಜದ ಒಳಿತನ್ನು ಬಯಸ್ತಕ್ಕಂಥ ಪೊಲೀಸ್ ಇಲಾಖೆಗೆ ನಾವೆಲ್ಲರೂ ಕೃತಜ್ಞರಾಗಿ ಅವರೆಲ್ಲರನ್ನ ಅವರನ್ನು ಪ್ರೋತ್ಸಾಹಿಸಿ ಅವರಿಗೆ ನಾವು ಸಹಕಾರ ನೀಡಿದ್ದಾದಲ್ಲಿ ಸಮಾಜದ ಬದಲಾವಣೆ ಜೊತೆಗೆ ಈಗ ಇರ್ತಕ್ಕಂಥ ಜಾಥಾ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ಸಾಧ್ಯ ಐತಿ. ಹಾಗಾಗಿ ಇಲ್ಲಿವರೆಗೂ ಏನು ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ, ಇಲ್ಲಿವರೆಗೂ ಏನು ಕಾರ್ಯಕ್ರಮ ಆಗ್ತಾ ಬರ್ತಾ ಇದೆ, ಈ ಎಲ್ಲ ಕಾರ್ಯಕ್ರಮಗಳಿಗೆ ರೂವಾರಿಗಳೆಲ್ಲವೂ ಸಮಾಜದ ಪ್ರತಿಯೊಬ್ಬ ನಾಗರಿಕರಾಗಬೇಕು, ಎಲ್ಲ ನಿಯಮಗಳನ್ನು ಪಾಲಿಸ್ತಾ ತಮ್ಮನ್ನು ತಾವು ಈ ಸಮಾಜದ ಸೇವೆಯನ್ನು ಮಾಡಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಆ ಎಲ್ಲ ಕಾರ್ಯಕ್ರಮಕ್ಕೆ ಎಲ್ರಿಗೂ ಎಲ್ಲ ಪೊಲೀಸ್ ಇಲಾಖೆಗೆ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಹೆಚ್ಚಿನಾಗಿ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಸತೀಶ್ ಅಂತೇಳಿ, ಕ್ರಾಂತಿ ಸಮಾಚಾರ, ಧಾರವಾಡ.